ನೀವು ರಿಷಬ್ ಸರ್‌ನ ಮೀಟ್ ಮಾಡಿದ್ದು ಹೇಗೆ? ರಿಷಬ್ ಸರ್ದು ನಂದು ಲೈಕ್ ಆಲ್ಮೋಸ್ಟ್ ಒಂದು ಇವತ್ತಿಗೆ ಒಂದು 13-14 ಇಯರ್ಸ್ ಜರ್ನಿ. ಹ್ಮ್. ಸೊ ಥಿಯೇಟರ್ ಗ್ರೂಪಿಂದಾನೇನಾ ಇಲ್ಲ, ಸರ್? ಅವರು ರಿಕ್ಕಿದು ಪ್ರೀ ಪ್ರೊಡಕ್ಷನ್ ಮಾಡ್ತಾ ಇದ್ರು. ಹ್ಮ್. ರಿಕ್ಕಿನ ರೈಟಿಂಗ್ ಸ್ಟೇಜಸ್ ಪ್ರೀ ಪ್ರೊಡಕ್ಷನ್ ಟೈಮಲ್ಲಿ ಇದ್ದಾಗ ಒಂದು ಉಳಿದವರು ಕಂಡಂತೆ ಒಂದು ಸಂವಾದ ನಡೀತಾ ಇತ್ತು. ಅವಾಗ ಆಡಿಯನ್ಸ್ ಜೊತೆ ಡಿಸ್ಕಷನ್ ನಡೀತಿತ್ತು. ಸೊ ಆ ಒಂದು ಇವೆಂಟಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿ ನಂದು ಅವಾಗನ್ನ ಒಂದು ಮರೀಚಿಕೆ ಅಂತ ಒಂದು ನಾವೆಲ್ ಬರೆದಿದ್ದೆ. ಹ್ಮ್. ದಟ್ ವಾಸ್ ರಿಲೇಟೆಡ್ ಟು ನಕ್ಸಲೈಟ್ಸ್. ಓಕೆ. ಸೊ ರಿಕ್ಕಿನೂ ಸ್ವಲ್ಪ ನಕ್ಸಲಿಸಮ್ ಥರ ಎಲ್ಲ ಇತ್ತು. ಸೊ ಅವಾಗ ಲೈಕ್ ಒಂದ್ಸತಿ ನಾವು ರಂಗಶಂಕರ್ ಅಲ್ಲಿ ಮೀಟ್ ಮಾಡಿ ನಮ್ಮಿಬ್ರದ್ದು ಒಂದು ಥಾಟ್ ಎಕ್ಸ್ಚೇಂಜ್ ಆಗಿ ದೆನ್ ವಿ ವಾಂಟೆಡ್ ಟು ಕೊಲಾಬ್ರೇಟ್ ಫಾರ್ ರೈಟಿಂಗ್. ಹ್ಮ್. ಅವರು ಒಂದು ಟೀಮ್ ಬಿಲ್ಡ್ ಮಾಡಿ ತುಂಬ ಲೈಕ್ ಅವರು ಡೈರೆಕ್ಷನ್ ಸ್ಟಾರ್ಟ್ ಮಾಡಿ ಸ್ಟೇಜಲ್ಲೇನೆ ಅವ್ರಿಗೆ ತುಂಬ ದೊಡ್ಡ ವಿಷನ್ ಇತ್ತು. ಲೈಕ್ ಒಂದಾದ್ಮೇಲೆ ಒಂದು ಸ್ಕ್ರಿಪ್ಟ್ಸ್ ರೆಡಿ ಆಗ್ತಾ ಇರಬೇಕು, ನಾನು ಇಮಿಡಿಯೇಟ್ ಮಾಡ್ಬೇಕಂತ. ಸೊ ಅವ್ರಿಗೆ ಅವಾಗ ಒಂದು ಟೀಮ್ ಬಿಲ್ಡ್ ಮಾಡೋ ಟೈಮಲ್ಲಿ ನಾನು ಪರಿಚಯ ಆದೆ. ಸೊ ಅವಾಗ ಕಂಟಿನ್ಯೂಸ್ ಆಗಿ ನಾವೊಂದು 3-4 ಲೈನಪ್ಸ್ ಥರ ಮಾಡ್ಕೊಂಡ್ವಿ. ಹಿಂಗಿಂಗ್ ಮಾಡೋಣ ಅಂತ. ಸೊ ಆ ಟೈಮಲ್ಲಿ ಲೈಕ್ ಐ ವಾಸ್ ಸ್ಟಿಲ್ ವರ್ಕಿಂಗ್. ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕ್ವೆಸ್ಟ್ ಅಂತ ಒಂದು ಕಂಪ್ನಿಯಲ್ಲಿ ಸೊ ವರ್ಕ್ ನೀವು ಇಂಜಿನಿಯರಿಂಗ್ ಇಂದಾನೇ ಬಂದವರು. ಆಲ್ಮೋಸ್ಟ್ ಎಷ್ಟೊಂದು ಜನ ಹಂಗೆ ಇರ್ತಾರೆ. ಈ ಕ್ರಿಯೇಟಿವ್ ಇಂಡಸ್ಟ್ರಿಯಲ್ಲಿ ಬರ್ಬೇಕಂದ್ರೆ ಇಂಜಿನಿಯರಿಂಗ್ ಮಾಡ್ಲೇಬೇಕಾ ಸರ್? ಅದೊಂದು ಫಿನಾನ್ಷಿಯಲ್ ಸಪೋರ್ಟ್ ತಗೊಂಡು ಬರಬೇಕು ಅನ್ನೋದು ಮೋಸ್ಟ್ಲಿ ಏನೋ ಇದಿರುತ್ತೆ ಅನ್ಸುತ್ತೆ. ರೈಟ್. ಸೊ ಆ ಟೈಮಲ್ಲಿ ಲೈಕ್ ವಿ ಸ್ಟಾರ್ಟೆಡ್ ನಮ್ದು ಈ ಥರ ಐಡಿಯಾಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಒಂದು 3-4 ಸಬ್ಜೆಕ್ಟ್ಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಾದ್ಮೇಲೆ ಅವರು ಬೆಲ್ ಬಾಟಮ್ ಆದ ತಕ್ಷಣ ಅವ್ರಿಗೊಂಚೂರು ಹೀರೋ ಇದು ಬಂದಿತ್ತು. ಹ್ಮ್. ಸೊ ಅವ್ರು ಇಮಿಡಿಯೇಟ್ಲಿ ನಾನು ಏನಾದ್ರು ಬೇರೆದು ಮಾಡ್ಬೇಕಂತ ಅನ್ಕೊಂಡಾಗ ದೆನ್ ಕೇನ್ ಕಾಂತಾರ.